ಎಲ್ಲ ಆತ್ಮಬಂಧುಗಳಿಗೂ PMC ವೀಕ್ಷಿಸುತ್ತಿರುವ ಎಲ್ಲ ಯೂಟ್ಯೂಬ್ ಆತ್ಮಬಂಧುಗಳಿಗೂ ವಂದನೆಗಳು. ನನ್ನ ಹೆಸರು ಶೋಭಾರಾಣಿ ಅಂತ. ನಾನು ಧ್ಯಾನಕ್ಕೆ ಬಂದು 26 ವರ್ಷ ಆಯಿತು. ಈಗ ಆನಾಪಾನಸತಿ ಧ್ಯಾನನ 5 ವರ್ಷದಿಂದ ಮಾಡ್ತಾಯಿದ್ದೀನಿ. ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನೆಲ್ಲ ನಾನು ಕಂಡಿದ್ದೀನಿ. ಧ್ಯಾನಕ್ಕೆ ಬಂದ ಮೇಲೆ ಪತ್ರಿ ಸರ್ ಪರಿಚಯ ಆಗಿ 5 ವರ್ಷ ಆಯಿತು. ಈ 5 ವರ್ಷದಲ್ಲಿ ನಾನು ಬಹಳಷ್ಟು ಅನುಭವಗಳನ್ನ ಕಾಣ್ತಾ ಇದ್ದೀನಿ. ಮೊದಲೆಲ್ಲ ತುಂಬ ಅನುಭವಗಳು ಏನಂದರೆ ನಾನು ಧ್ಯಾನ ಕಲಿತಾಗಿಂದನೂ ನಾನು ಆರೋಗ್ಯವಂತಳಾಗಿ ಚೆನ್ನಾಗಿ ಇದ್ದೀನಿ. ಯಾವುದೇ ರೀತಿಯ ಕಾಯಿಲೆಗಳಾಗಲಿ, ಯಾವುದೇ ರೀತಿಯಿಂದ ಮೆಡಿಸನ್ ಆಗಲಿ ಅದಕ್ಕೆಲ್ಲ ನಾನು ಹೋಗಿಲ್ಲ. ಆ ರೀತಿ ನನ್ನ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀನಿ. ಮತ್ತು ಇನ್ನೊಂದೇನೆಂದರೆ ಈ ನನ್ನ ತುಂಬ ಸುಲಭವಾಗಿ ಏನೂ ಇಲ್ಲ, ನನ್ನ ಜೀವನ ಕಷ್ಟಕರವಾಗೇ ನಡೀತಾ ಇತ್ತು. ಆ ರೀತಿ ಇರೋವಾಗ ಎಲ್ಲ ನನಗೆ ಧ್ಯಾನನೇ ಸಹಾಯ ಮಾಡ್ತಾ ಬಂದಿದೆ. ನನಗೆ ಗೊತ್ತಿಲ್ಲದಲೇ ಅಷ್ಟು 26 ವರ್ಷದಿಂದ ಧ್ಯಾನ ಮಾಡಿದ್ರೂ ನನಗೆ ಬರೋವಂಥ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತಾಯಿತ್ತು. ಏನೇ ಪ್ರಾಬ್ಲಮ್ ಅಂತ ಅಂದ್ಕೊಂಡ್ರೂ ಕೂಡ ಅದು ನಮ್ಮವರೆಗೂ ತಲುಪೋದ್ರೊಳಗೆ ಪರಿಹಾರ ಆಗೋಗ್ತಾಯಿತ್ತು. ಹೇಗೆ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಆನಾಪಾನಸತಿ ಧ್ಯಾನ ಕಲಿತು ಈ 5 ವರ್ಷದಿಂದ ಇದರ ಬಗ್ಗೆ ತಿಳ್ಕೊಂಡ ಮೇಲೆ ನನಗೆ ಇದೆಲ್ಲ ಧ್ಯಾನದಿಂದನೇ ಸಾಧ್ಯ ಆಗಿದ್ದು ಅನ್ನೋದು ಎಲ್ಲ ಗೊತ್ತಾಯಿತು. ಮತ್ತು ಎಷ್ಟೋ ಅನುಭವಗಳು ನನ್ನ ಗತ ಜನ್ಮದ್ದು ಕೂಡ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಈ ಜನ್ಮದಲ್ಲಿ ಕೂಡ ಬರ್ತಾ ಇದ್ದಿದ್ದ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಕೂಡ ನನಗೆ ಗೊತ್ತಾಗಿದೆ. ಈ ರೀತಿ ಎಲ್ಲ ಗೊತ್ತಾಗ್ತಾ ಬಂದಾಗ ಅದಕ್ಕೆ ನಾನು ಯಾವ ರೀತಿ ನನ್ನನ್ನು ನಾನು ಬದಲಾವಣೆ ಮಾಡಿಕೊಂಡು ನಾನು ಅದರಿಂದ ಹೊರಗೆ ಬರಬೇಕು ಅನ್ನೋದು ಕೂಡ ನನಗೆ ಧ್ಯಾನದಿಂದ ಬಹಳ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಹೀಗೇ ಒಂದು ಸರಿ ಧ್ಯಾನದಲ್ಲಿ ಆಕಾಶಿಕ್ ರೆಕಾರ್ಡ್ ರೂಮ್ಗೆ ಹೋಗಿದ್ದೆ. ಅಲ್ಲಿ ಹೋದಾಗ ಈಗ 5 ವರ್ಷದಲ್ಲಿ ಆನಾಪಾನಸತಿ ಧ್ಯಾನ ಕಲಿತು 3 ತಿಂಗಳಿಗೇ ನಾನು ಆಕಾಶಿಕ್ ರೆಕಾರ್ಡ್ ರೂಮ್ಗೆ ಹೋದಾಗ ಅಲ್ಲಿ ನನ್ನದೇ ಬುಕ್ಕನ್ನ ನಾನು ನೋಡಿಕೊಂಡೆ. ರೆಕಾರ್ಡ್ ಬುಕ್ಕು ನೋಡಿದಾಗ ಆ ಬುಕ್ಕು ಭಾರ ಅಂದರೆ ಭಾರ, ಎತ್ತೋದಕ್ಕೂ ಸಾಧ್ಯ ಇಲ್ಲ, ಆ ರೀತಿ ಇತ್ತು ಆ ಬುಕ್ಕು. ಅಂಥದ್ದು ಈಗ 1.5 ವರ್ಷ ಮುಂಚೆ ಧ್ಯಾನ ಮಾಡುವಾಗ ಮತ್ತೆ ಅದೇ ಆಕಾಶಿಕ್ ರೆಕಾರ್ಡ್ ರೂಮ್ಗೆ ಹೋದೆ. ಅಲ್ಲಿ ಹೋದಾಗ ಆ ಬುಕ್ಕು ಪೂರ್ತಿ ಹಗುರವಾಗಿ ನನ್ನ ಕೈಗೆ ಸುಲಭವಾಗಿ ಸಿಕ್ತು. ಮತ್ತು ಅದು ಓಪನ್ ಮಾಡಿ ನೋಡಿದಾಗ ಬರೀ 1.5 ಹಾಳೆಯಷ್ಟು ಮಾತ್ರ ಇತ್ತು ನನಗೆ. ಆಗ ಅಂದ್ಕೊಂಡೆ ನನ್ನ ಜೀವನದಲ್ಲಿ ಎಷ್ಟೊಂದು ಸಮಸ್ಯೆಗಳು ಏನೇನೆಲ್ಲ ಬಂದಿತ್ತೋ ಅದನ್ನೆಲ್ಲ ಎದುರಿಸ್ತಾ ಬಂದಿದ್ದೀನಿ. ಎಲ್ಲ ರೀತಿಯಿಂದನೂ ನನಗೆ ಗೊತ್ತಿಲ್ಲದಲೇ ಪರಿಹಾರ ಆಗ್ತಾ ಬಂದಿದೆ. ಇದೆಲ್ಲ ಧ್ಯಾನದಿಂದನೇ ಸಾಧ್ಯ ಆಗಿದ್ದು ಅಂತ ನನಗೆ ಗೊತ್ತಾಗಿದೆ. ಈ ರೀತಿ ಎಲ್ಲ ಗೊತ್ತಾಗ್ತಾ ಇನ್ನು 1.5 ಹಾಳೆಯಷ್ಟು ಇರೋದನ್ನು ಕೂಡ ಮುಗಿಸ್ಕೊಳ್ತೀನಿ ಅನ್ನೋ ಭರವಸೆ ನನಗೆ ಬಂದಿದೆ. ಯಾವುದೇ ಶ್ರಮ ಇಲ್ಲದಲೇ, ಯಾವುದೇ ರೀತಿಯ ಒತ್ತಡಗಳಿಲ್ಲದಲೇ ನಾನು ಇದರೆಲ್ಲದರ ಸಮಸ್ಯೆಗಳಿಂದ ಪರಿಹಾರವಾಗಿ ನಾನು ಬಹಿರ್ಮುಖಳಾಗಿ ಬಂದಿರೋದಕ್ಕೆ ಧ್ಯಾನಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಧ್ಯಾನನ ನಾವು ಬರೀ ಪ್ರತ್ಯೇಕವಾಗಿ ನಾವೊಬ್ಬರೇ ಮಾಡ್ದಲೇ ಇದನ್ನು ನಮಗೆ ಗೊತ್ತಿರೋರಿಗೆ, ಬೇರೆಯವ್ರಿಗೆ, ಪ್ರತಿಯೊಬ್ಬರಿಗೂ ಇದನ್ನು ತಿಳಿಸ್ಕೊಡ್ಬೇಕು. ಪ್ರತಿಯೊಬ್ಬರೂ ಸ್ವಜ್ಞಾನವನ್ನು ಕಲಿತ್ಕೊಂಡು ಅವರು ಕೂಡ ಆತ್ಮಸ್ವರೂಪಿಗಳಾಗಿ ಬದಲಾಗಿ ಅವರ ಜೀವನವನ್ನು ಎಲ್ಲ ಚೆನ್ನಾಗಿ ಮಾಡ್ಕೊಳ್ಬೇಕು ಅನ್ನೋದೇ ನನ್ನ ಉದ್ದೇಶ ಆಗಿದೆ. ಇದನ್ನು ನಾನು ನನ್ನ ಹೆಚ್ಚುಗಾರಿಕೆ ಇದರಲ್ಲಿ ಏನೂ ಇಲ್ಲ. ಪತ್ರಿ ಸರ್ ಹೇಳ್ದಂಗೆ ಧ್ಯಾನ ಜಗತ್ತು, ಪಿರಮಿಡ್ ಜಗತ್ತು, ಆನಂದಮಯ ಜಗತ್ತು ಆಗಬೇಕು ನಮ್ಮ ಜೀವನ ಎಲ್ಲ ಅಂತ ಹೇಳ್ಕೊಳ್ತಾ ಹಾರೈಸ್ತಾ ಇದ್ದೇನೆ. ಇದನ್ನು ಯಾರೆಲ್ಲ ವೀಕ್ಷಿಸ್ತಾ ಇದ್ದೀರೋ ನೀವು ಎಲ್ಲರೂ ಧ್ಯಾನವನ್ನು ಕಲ್ತಿದ್ದರೆ ಇನ್ನೂ ಹೆಚ್ಚು ಧ್ಯಾನ ಮಾಡಿ ನಿಮ್ಮ ಬಗ್ಗೆ ನೀವು ತಿಳ್ಕೊಂಡು ಇನ್ನೂ ಕೆಲವು ಸಮಸ್ಯೆಗಳಿಂದ ಎಲ್ಲ ಹೊರಗೆ ಬರ್ಬೋದು. ಮತ್ತು ನೀವು ಇನ್ನು ಬೇರೆ ರೀತಿಯೆಲ್ಲ ನೀವು ಜಗತ್ತಿಗೆ ಸೇವೆಗಳು ಮಾಡುವಂಥದ್ದು ಕೂಡ ನಿಮ್ಮ ಕರ್ತವ್ಯಗಳಾಗಿರ್ಬೋದು. ಅದೆಲ್ಲ ಗೊತ್ತಾಗುತ್ತೆ, ನೀವು ಅದನ್ನೆಲ್ಲ ಮಾಡ್ಬೋದು. ಮತ್ತು ಯಾರು ಧ್ಯಾನ ಕಲ್ತಿಲ್ವೋ ಅಟ್ಲೀಸ್ಟ್ ಈಗಲಾದರೂ ಸಮಯ ಬಂದಿದೆ, ಇದನ್ನು ನಾನು ನೋಡ್ತಾ ಇದ್ದೀನಿ ಅಂತ ಅಂದರೆ ನಿಮಗೆ ಈಗ ಸಮಯ ಬಂದಿದೆ, ನೀವು ಧ್ಯಾನ ಕಲಿತು ಧ್ಯಾನ ಮಾಡಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ಅವಕಾಶ ಕೊಟ್ಟಂತಹ PMC ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ತುಳಸಿ. ನಾನು 1 ವರ್ಷ ಆಯಿತು ಧ್ಯಾನಕ್ಕೆ ಬಂದು. ನಾನು ಧ್ಯಾನಕ್ಕೆ ಬರೋಕ್ಕೆ ಮುಂಚೆ ನಾನ್ ವೆಜ್ ಚೆನ್ನಾಗಿ ತಿಂತಾಯಿದ್ದೆ. ಎಲ್ಲರಿಗೂ ಬಂದಿರೋರಿಗೆಲ್ಲ ನಾನ್ ವೆಜ್ ಮಾಡಿಕೊಟ್ರೆ ಒಂದು ಖುಷಿ, ಏನೇನು ಐಟಮ್ಸ್ ಬೇಕೋ ಅವೆಲ್ಲ ಮಾಡಿಕೊಟ್ಬಿಟ್ರೆ ಒಂದು ಖುಷಿ ಆಗೋದು. ಅದರಲ್ಲೇ ಇದ್ದೆ ನಾನು. ಧ್ಯಾನಕ್ಕೆ ಬಂದ ಮೇಲೆ ನಾನಿವಾಗ
ಬಂದ ದಿವಸದಿಂದ ಇವತ್ತು ಗಂಟನೂ ನಾನು ನಾನ್ ವೆಜ್ ತಿಂತಾಯಿಲ್ಲ. ನನಗೆ ಬುಕ್ಸ್ ಓದಿದ್ದೀನಿ, ಸ್ವಲ್ಪ ಬುಕ್ಸು. ಅದರಲ್ಲಿ ನಾನ್ ವೆಜ್ ತಿಂದರೆ ಏನು ಪ್ರಾಬ್ಲಮ್, ತಿಂದಿಲ್ಲದೆ ಅಂದರೆ ಏನಾಗುತ್ತೆ ಅಂದ್ಬಿಟ್ಟು ನಾನು ಓದಿದ್ದೀನಿ. ನನಗೆ ಯಾರೂ ನಾನ್ ವೆಜ್ ತಿನ್ನಬೇಡ ಅಂತಲೂ ಹೇಳಿಲ್ಲ. ಧ್ಯಾನಕ್ಕೆ ಬಂದ ಮೇಲೆ ನಾನು ಆ ಬುಕ್ಸ್ ಓದಿ ತಿಳ್ಕೊಂಡು ನಾನ್ ವೆಜ್ ಬಿಟ್ಟಿದ್ದೀನಿ. ನಾನ್ ವೆಜ್ಜು 90% ಮಾಡೋದೂ ಇಲ್ಲ ಮನೆಯಲ್ಲಿ ನಾನು. ಆಮೇಲೆ ನನಗೆ ಕೈ ನೋವಿತ್ತು, ಆ ಕೈ ನೋವು ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಬಿ ಪಿ ಇತ್ತು, ಬಿ ಪಿ ಮಾತ್ರೆ ಇವಾಗ 10 ಡೇಸಿಂದ ನಾನು ಬಿ ಪಿ ಮಾತ್ರೆನೂ ತಗೊತಾ ಇಲ್ಲ. ಧ್ಯಾನಕ್ಕೆ ಬಂದ ಮೇಲೆ ನಾನು ಏನೇನು ಅನುಭವಗಳು ಏನೇನಿತ್ತು, ನಾನು ಅದರಿಂದ ಏನು ಸುಖ ಪಟ್ಟಿದ್ದೀನಿ ಎಲ್ಲರಿಗೂ ಹೇಳ್ತಾಯಿದ್ದೀನಿ. ಎಲ್ಲರೂ ಧ್ಯಾನಿ ಆಗಬೇಕು, ಎಲ್ಲರೂ ಸಸ್ಯಾಹಾರ ಮಾಡಬೇಕು, ಎಲ್ಲರೂ ನಾನ್ ವೆಜ್ ಬಿಡಬೇಕು ಅಂತ ಎಲ್ಲರಿಗೂ ಹೇಳ್ತಾಯಿದ್ದೀನಿ. ಫೋನಲ್ಲಿನೇ ಹೇಳಿ ನಮ್ಮ ಅಕ್ಕನ ಮಗಳಿಗೊಬ್ಬರಿಗೆ, ಆಮೇಲೆ ನಮ್ಮ ಸಿಸ್ಟರ್ಗೊಬ್ಬರಿಗೆ ಈ ಧ್ಯಾನದ ಬಗ್ಗೆ, ಯೂಟ್ಯೂಬ್ ಚಾನಲ್ ಬಗ್ಗೆ ನಾನು ಅವ್ರಿಗಿಬ್ಬರಿಗೆ ಶೇರ್ ಮಾಡಿ, ಅವರಿಬ್ಬರು ನಾನ್ ವೆಜ್ ಬಿಟ್ಟಿದ್ದಾರೆ, ಧ್ಯಾನ ಮಾಡ್ತಾಯಿದ್ದಾರೆ, ಅವರು ಚೆನ್ನಾಗಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಸಸ್ಯಾಹಾರ ಆಗಬೇಕು, ಪ್ರತಿಯೊಬ್ಬರು ಧ್ಯಾನ ಮಾಡಬೇಕು. ಒಂದು ಟೈಮ್ಗೂ ನಾವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಹೆಂಗೆ ಊಟ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಮೈಂಡ್ ನಮ್ಗೆ ಹೇಳ್ತದೋ, ಅದೇ ಥರನೇ ಆ ಊಟ ಮಾಡೋ ಹೆಂಗೆ ಹೇಳ್ತದೋ ಅದೇ ಥರ ಧ್ಯಾನನೂ ಮಾಡಬೇಕು ಅಂತ ನಾನು ಪ್ರತಿದಿನ ಬೆಳಗ್ಗೆ 4:15 6:30 ಗಂಟೆ, ಆಮೇಲೆ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆ ಗಂಟ, ಸಾಯಂಕಾಲ 4 ಗಂಟೆಗೆ, ರಾತ್ರಿ 10 ಗಂಟೆಯಿಂದ 11 ಗಂಟೆವರೆಗೂ ನಮ್ಮ ಟೈಮ್ ಯಾವಾಗ ಸಿಕ್ಕುತ್ತೋ ಆವಾಗ ನಾನು ಧ್ಯಾನ ಮಾಡ್ತಾಯಿದ್ದೀನಿ. ಇನ್ನೊಬ್ಬರಿಗೆ ಹೇಳ್ತಾಯಿದ್ದೀನಿ. ಯಾರು ಏನಾರು ಕಷ್ಟ ಅಂತ ಹೇಳಿದ್ರೆ ಧ್ಯಾನ ಮಾಡಿ, ಏನಾರು ಪ್ರಾಬ್ಲಮ್ ಅಂದರೆ ಧ್ಯಾನ ಮಾಡಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ದೇವಸ್ಥಾನಕ್ಕೆ ಹೋಗೋದೇನಕ್ಕೆ, ಮನೆಯಲ್ಲೇ ನಿಮ್ಮ ಮನೇಲಿ ದೇವರಿದ್ದಾರೆ, ನೀವು ಅದನ್ನು ತಿಳ್ಕೊಂಡು ಧ್ಯಾನ ಮಾಡಿ. ನಾನು ಬಾಯಿ ತೆಗೆದ್ರೆ ಎಲ್ಲರಿಗೂ ಹೇಳ್ತೀರ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳ್ತಾಯಿದ್ದೀನಿ. ಕೆಲವು ಅನುಭವಗಳು ನಾನು ನೋಡ್ತಾಯಿದ್ದೀನಿ ಯೂಟ್ಯೂಬಲ್ಲಿ, ನಮ್ಮ ತೆಲುಗು ಚಾನಲ್, ಕನ್ನಡ ಚಾನಲ್ ನೋಡ್ತಾಯಿದ್ದೀನಿ, ಚೆನ್ನಾಗಿದೆ. ಅದನ್ನು ಎಲ್ಲರಿಗೂ ಶೇರ್ ಮಾಡ್ತೀನಿ. ನನಗೆ ಬೆಳಗ್ಗೆ ಇದ್ದರೆ ಪ್ರತಿಯೊಬ್ಬರಿಗೆ ಧ್ಯಾನ ಧ್ಯಾನ ಧ್ಯಾನ, ಇದೇ ನನ್ನ ಕೆಲಸ. ಇಷ್ಟು ಹೇಳಿ ನನಗೆ ಈ ಅವಕಾಶ ಕೊಟ್ಟಿದ್ದವ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.